ಮೈಸೂರು ಪಾದಯಾತ್ರೆ ಮೈಸೂರು ಮುಟ್ಟಿದ ತಕ್ಷಣ ತಣ್ಣಗಾಯ್ತಾ ಅಂತ ಅಂದ್ರೆ ವಿಚಾರ ಅಲ್ಲಿಗೆ ತಣ್ಣಗಾಯ್ತಾ ಅಂತ? ಇಲ್ಲ, ಈ ಪಾದಯಾತ್ರೆ ಆದ್ಮೇಲೆ ಕಾಂಗ್ರೆಸ್ ಅವರು ನಡುಗೊಟ್ಟೋಗಿದ್ದಾರೆ. ಯಾಕೆಂದ್ರೆ ನಾವೆಲ್ಲೆಲ್ಲಿ ಹೋಗ್ತಿರೋ ನಮ್ಗಿಂತ ಮುಂಚೆ ಹೋಗಿ ನಾನು ಕಳ್ಳ ಅಲ್ಲ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಭಯ ಬಂದಿದೆ ಅಂತ. ಮತ್ತೆ ಈಗ ಬಾಲು ಗವರ್ನರ್ ಅವರ ಚೇಂಬರ್ ಅಲ್ಲಿದೆ, ಅಲ್ಲಿ ಪರ್ಮಿಷನ್ ಆದ್ರೆ ಇದಕ್ಕೆ ಇನ್ನಷ್ಟು ಶಕ್ತಿ ಆಗ್ತೈತೆ. ನಾವು ಕೇಳ್ತಾ ಇರೋವಂಥದ್ದು ಸಿದ್ದರಾಮಯ್ಯನವ್ರ 14 ಸೈಟ್ ಒಂದೇ ಅಂತಲ್ಲ, ಅವ್ರ ಹೆಸರಲ್ಲಿ ಸುಮಾರು 500ರಿಂದ 600 ಸೈಟು 3ರಿಂದ 4 ಸಾವಿರ ಕೋಟಿ ಅವ್ಯವಹಾರ ಆಗಿದೆ ಅಂತ ನಮ್ಮ ಡಿಮ್ಯಾಂಡು. ಅದರಿಂದ ಇವಾಗ ಪಾದಯಾತ್ರೆ ಮಾಡಿದಿರಿ, ಒಳ್ಳೆ ರೆಸ್ಪಾಂಡ್ ಬಂದಿದೆ. ಇನ್ನೂ ನಮಗೆ ಈಗಾಗಲೇ ನನ್ನ ನೇತೃತ್ವದಲ್ಲಿ ರಾಜಭವನಕ್ಕೂ ನಾನು ಪತ್ರ ಕೊಟ್ಟಿದ್ದೀನಿ. ಅವ್ಯವಹಾರ ಆಗಿದೆ, ತನಿಖೆ ಆಗಬೇಕು, CBI ತನಿಖೆ ಅಂತೆಲ್ಲ ಕೊಟ್ಟಿದ್ದೀರಿ. ಅಲ್ಲೂ ಆಗಿಲ್ಲ ಅಂದರೆ ರಾಷ್ಟ್ರಪತಿ ಬಾಗಿಲು ತಟ್ಟುವಂಥದ್ದಕ್ಕೆ ಅವಕಾಶ, ಪಾರ್ಟಿ ಹೈಕಮಾಂಡ್ ನಮ್ಗೆ ಅವಕಾಶ ಕೊಟ್ಟರೆ ರಾಷ್ಟ್ರಪತಿಯ ಬಾಗಿಲೂ ಕೂಡ ತಟ್ತೀರಿ. ಈ ಮೂಢ ಹಗರಣದಲ್ಲಿ ಏನು ಲೂಟಿ ಆಗಿದೆ, ಸ್ವತಃ CM ಅವರೇ ಲೂಟಿ ಮಾಡಿದ್ದಾರೆ. ಇದು ಸುಮಾರು 86,000 ಜನ ಸೈಟ್ಗಳು ಅಪ್ಲೈ ಮಾಡಿ ಕಾಯ್ತಾ ಇದ್ದಾರೆ. ಅವ್ರ ಪರವಾದ ನಮ್ಮ ಹೋರಾಟ.